ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ 8 ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಸಿಎಂ ಅಂತ ಹೇಳಿ ಒಂದು ಬಂಡಾಯದ ಬಿಸಿ ಇದೆ. ಇಲ್ಲಿ ಕೋಲಾರ, ಕೊಡಗು, ರಾಯಚೂರು, ಉತ್ತರ ಕನ್ನಡ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಉಡುಪಿಗೆ ಮಿನಿಸ್ಟರ್ ಭಾಗ್ಯ ಇಲ್ಲ. ಸುರ್ಜೇವಾಲಾ ವಿರುದ್ಧವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ. ಶಾಸಕರನ್ನ ಸಮಾಧಾನಪಡಿಸುವುದೇ ಸಿಎಂಗೆ ದೊಡ್ಡ ಸವಾಲು ಕೂಡ ಆಗಿಬಿಟ್ಟಿದೆ. ರಾಜೀನಾಮೆಗೆ ಹಲವು ಅಸಮಾಧಾನಿತ ಶಾಸಕರು ಒಂದು ಕಡೆ ಮುಂದಾಗ್ಬಿಟ್ಟಿದ್ದಾರೆ. ಪ್ರಾತಿನಿಧ್ಯ ಅಂತ ಬಂದಾಗ ನೋಡಿ, ಇದೊಂದು ಸಮಸ್ಯೆ ಇದೆ ನಮ್ಮಲ್ಲಿ. ಇದು ಬರೀ ಇಲ್ಲೇ ಮಾತ್ರ ನಿಮಗೆ ಕಾಣಲ್ಲ. ಇದು ಬರೀ ಇಲ್ಲಿ ಮಾತ್ರ ಕಾಣುವಂಥ ವಿಚಾರ ಅಲ್ಲ. ನೀವು ಅದಕ್ಕೆ ಒಂದು ಪ್ರಶಸ್ತಿಗಳು ಅನೌನ್ಸ್ ಆಗ್ತಾವಲ್ವಾ, ಇಲ್ಲೂ ಇದೇ ಕಥೆ ಇದೆ. ಅರ್ಹತೆ ಇದೆಯಾ ವಿಚಾರ ಅಂತ ಬಂದಾಗ ನೋ, ಪ್ರಾದೇಶಿಕ ಸಮಾನತೆ ಮಾಡಿ, ನೀವು ಆ ಜಿಲ್ಲೆಗೆ ಒಂದು ಕೊಡಬೇಕು ಅಂದಾಗ ಅರ್ಹತೆ ಇರಲಿ ಬಿಡಲಿ ಅಲ್ಲಿಗೊಂದು ಪ್ರಶಸ್ತಿ ಕೊಟ್ಟುಬಿಡಿ ಅಂತ ಇವೆಲ್ಲವೂ ಶುರುವಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಸಿಸ್ಟಮಲ್ಲಿ ಇದನ್ನು ಏನೇನು ಮಾಡೋಕ್ಕಾಗಲ್ಲ. ನೀವು ಯಾವತ್ತೂ ಮಿನಿಸ್ಟ್ರಿಗಿರಿ XYZ ಅನ್ನೋ ವ್ಯಕ್ತಿ ಕೊಟ್ಟರು ಅಂತ ಅಂದ್ಕೊಳ್ಳಿ, ಒಂದು ಕೆಪಾಸಿಟಿ ನೋಡಿ ಕೊಟ್ಟಿರ್ತಾರೆ. ಅದೇ ಮನುಷ್ಯ, ಯಾವ ಮನುಷ್ಯ ಸಪೋಸ್ XYZ ಅನ್ನೋ ಒಂದು ಜಿಲ್ಲೆಯಿಂದ ಒಬ್ಬ ಮನುಷ್ಯ ಮಿನಿಸ್ಟರ್ ಆಗ್ತಾರೆ ಅಂತ ಅಂದ್ಕೊಳ್ಳಿ, ಆ ಜಿಲ್ಲೆಯ ಪ್ರತಿನಿಧಿಯಾಗಿ ಅವರು ಆಗಿದ್ದರೂ ಅವ್ರು ರಾಜ್ಯಕ್ಕೆ ಮಿನಿಸ್ಟರ್ ಆಗಿರ್ತಾರೆ. ಕನಕಪುರದಿಂದ ಡಿಕೆ ಶಿವಕುಮಾರ್ ಗೆದ್ರಲ್ವೇನ್ರಿ, ಸರಿ ಅವ್ರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಇದೀಗ ಇಲ್ಲೂ ಸಮಾನತೆ ತೋರಿಸಿ, ನೀವು ರಾಮನಗರಕ್ಕೆ ಯಾಕೆ ಅನ್ಯಾಯ ಮಾಡಿದ್ದೀರಿ, ತುಮಕೂರಲ್ಲಿಂದ ಯಾಕೆ CM ಆಗಲಿಲ್ಲ, ಕೋಲಾರದಿಂದ ಯಾಕಾಗಲಿಲ್ಲ, ಬರುತ್ತಲ್ಲ. ಕೆಲವು ಇರೋ ಪೊಸಿಷನ್ಸೇ ಅಷ್ಟು ಅಂದಾಗ 139 140 ಶಾಸಕರನ್ನ ಮಿನಿಸ್ಟರ್ ಮಾಡೋಕ್ಕಾಗತ್ತೇನ್ರಿ? ಆಗಲ್ಲ. ಇಲ್ಲಿ ಯಾರಿಗೂ ಏನೋ ಒಂದು ಅರ್ಹತೆ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಚಾನ್ಸ್ ಅಂತ ಹೇಳಿರ್ತಾರೆ, ಇನ್ನೊಬ್ಬರಿಗೆ ನಿಗಮ ಮಂಡಳಿ ಅಂತ ಹೇಳಿರ್ತಾರಲ್ವಾ. ಸೊ ಇಲ್ಲೇನಾಗ್ತಿದ್ದೀವಿ, ಈಗ 8 ಜಿಲ್ಲೆ ಕೊಟ್ಟೇ ಇಲ್ಲ. 8 ಜಿಲ್ಲೆ ಕೊಟ್ಟಿಲ್ಲ ಅಂದ ತಕ್ಷಣ ಆ 8 ಜಿಲ್ಲೆ ಕಡೆಗಣಿಸ್ಬಿಟ್ಟಿದ್ದಾರೆ, 8 ಜಿಲ್ಲೆ ಹಿಂದುಳಿದು ಬಿಡ್ತವೆ ಅಂತ ಅರ್ಥ ಮಾಡ್ಕೊಳ್ಬೇಕಾ? ನೋ, ಎಲ್ಲ ಕಡೆ ಆಗಿಬಿಟ್ಟಿದೆ. ಇದು ಒಂದು ಕಡೆ ಅಲ್ಲ, ಇದರಲ್ಲಿ ಜಾತಿ ಇದೆ, ಇದರಲ್ಲಿ ಧರ್ಮನೂ ಸೇರ್ಕೊಂಡ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ ರೀ. ಇದನ್ನು ಆ ವ್ಯವಸ್ಥೆ ಒಳಗಡೆ ಬಂದುಬಿಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿನ ಒಂದು ಜಿಲ್ಲೆಯಿಂದ ಮಿನಿಸ್ಟರ್ ಮಾಡಿಲ್ಲ ಅಂದರೆ ಸರ್ಕಾರದ ಕಣ್ಣಲ್ಲಿ, ಜನಗಳ ಕಣ್ಣಲ್ಲಿ ಆ ಜಿಲ್ಲೆ ಕಡೆಗಣಿಸ್ಬಿಟ್ಟಿದ್ದಾರೆ ಅಂತ. ಹೇಗೆ ರೀ? ಯಾವ ಥರದಲ್ಲಿ ಇದು ಕಡೆಗಣಿಸೋದು ಅಂದರೆ ಆಗಲ್ಲ ಅಲ್ಲ. ಯಾರೇ ಮಾತಾಡಲಿ ಇದ್ರ ಬಗ್ಗೆ ಗಮನಿಸ್ಕೊಂಡು ಹೋಗಿ ನೀವು. ತುಮಕೂರು ಕೊಟ್ಟಿಲ್ಲ, ಅಲ್ಲಿಗೆ ಅವಮಾನ ಆಗಿಬಿಟ್ಟಿದೆ. ಮೈಸೂರು ಕೊಟ್ಟಿಲ್ಲ, ಅವಮಾನ ಮಾಡಿಬಿಟ್ಟಿದ್ದಾರೆ. ಹಾಗೆ ಬರಬಾರ್ದಲ್ಲ. ಯಾರೂ ಹಾಗೇ ಇಲ್ವಾ ಮೈಸೂರಿಂದ ಯಾರು ಆಗಿ? ಸಿದ್ದರಾಮಯ್ಯ 3 ವರ್ಷ ಆಳ್ವಿಕೆ ಮಾಡಿದ್ರಪ್ಪ, 3 ವರ್ಷ ಆಳ್ವಿಕೆ ಮಾಡಿದ್ರಲ್ವಾ, ಮೈಸೂರಿಗೇನು ಕೊಡಲಿಲ್ವಾ? ರೋಡ್ ಮಾಡಬೇಕಾದ್ರೆ ಮೈಸೂರಿಗೆ ಟಾರ್ ಹಾಕೋದು ಬಿಟ್ಬಿಟ್ಟು ದಾಟಿಸ್ಬಿಟ್ರಾ? ಇಲ್ಲೇ ದಾಟಿಸ್ಬಿಟ್ರೇನ್ರಿ? ಒಂದು ರೋಡ್ ಆಯ್ತಲ್ಲ, ಮೈಸೂರಿಗೆ ದಾಟಿಸ್ಬಿಟ್ಟು ರೋಡ್ ಮಾಡಿಬಿಟ್ರಾ? ಅಲ್ಲಿ ಹಳ್ಳ ಮಾಡಿಬಿಟ್ಟು ದಾಟಿಸ್ಬಿಟ್ಟಿದ್ರಾ? ಇಲ್ಲ ಅಲ್ಲ. ನೀರು ವಿಚಾರ ಬಂತು, ದಾಟ್ಸೋಕ್ಕಾಗಲ್ಲ ಅಲ್ಲ. ಸೊ ಇದೇನಾಗ್ಬಿಟ್ಟೆ, ಪ್ರಶಸ್ತಿಗಳಲ್ಲೂ ಇದೇ ಗೋಳು. ಎಷ್ಟು ಜನ ಕೇಳಿ ವಿಚಾರದಲ್ಲಿ, ಎಷ್ಟೊಂದು ಜನ. ಈಗ ಒಂದು ಜಿಲ್ಲೆಯಲ್ಲಿ 4 ಜನ ಅರ್ಹರಿದ್ರು ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾವು. ಅಲ್ಲಿ ಒಬ್ಬನಿಗೆ ಮಾಡೋದು, ಇನ್ನು 3 ಜನಕ್ಕಿಲ್ಲ. ಇನ್ನು 3 ಜನಕ್ಕೆ ಅರ್ಹತೆ ಇದ್ದು ಒಳ್ಳೆ ವರ್ಕ್ ಮಾಡಿ, ಯಾವ ಕ್ಷೇತ್ರದಲ್ಲಾದರೂ ಆಗಲಿ, ವಿಜ್ಞಾನವ, ಕೃಷಿಯ, ಸಮಾಜ ಸೇವೆನ, ಶಿಕ್ಷಣನ, ಎಂಜಿನಿಯರಿಂಗ್ ಕ್ಷೇತ್ರನ, ಸೈನ್ಸ, ಎಲ್ಲೋ ದುಡ್ದಿರ್ತಾರೆ. ಆ ಜಿಲ್ಲೆಯಲ್ಲಿ ಇರೋದೇ ಅವ್ರ ಶಾಪ ಅಂತ. ಪಕ್ಕದ ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅಲ್ಲಿಂದ ಒಬ್ಬನು ಹುಡುಕ್ಬಿಡ್ತಾರೆ. ಇವ್ರು 4 ಜನಕ್ಕೆ ಅವ್ರು ಕಂಪೇರ್ ಮಾಡಿಬಿಟ್ರೆ ಅವ್ರು ಏನೂ ಇಲ್ಲ, ಎಂಥ ಕೆಲಸನೂ ಮಾಡಿರಲ್ಲ. ಅವರು ಹೆಸರಿಗೇನು ಅಂದರೆ 2 ಜಿಲ್ಲೆಗಳಿಂದ ಒಬ್ಬನ ರೆಪ್ರೆಸೆಂಟ್ ಮಾಡಿಸಿದ್ವಿ ಒಬ್ಬನ ಅಂತ ಪ್ರಶಸ್ತಿ. ಜಾತಿ A to Z ಜಾತಿ. ಝಡ್ಡಲ್ಲಿರೋನು ಕೆಲಸ ಮಾಡಿದಾನಲ್ಲೋ ಗೊತ್ತಿಲ್ಲ, ವೈಯಲ್ಲಿರೋನು ಕೆಲಸ ಮಾಡಿದಾನಲ್ಲೋ ಗೊತ್ತಿಲ್ಲ, ಡಿಲಿರೋನು ಕೆಲಸ ಮಾಡಿದ್ದಾನಲ್ಲೋ ಗೊತ್ತಿಲ್ಲ. ನೋ ಬಡಿ ನೋಸ್. ಅಲ್ಲಿಗೊಂದು ಕೊಟ್ವಿ ನಾವು. ಸೊ ನಾವು ಎಲ್ಲ ಸಾಮಾಜಿಕ ಸಮಾನತೆ ಮಾಡಿದ್ದೀವಿ ಅಂಥೇಳಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಶುರುವಾಗಿರೋದೇನು ಅಂದರೆ 8 ಜಿಲ್ಲೆ ಕೊಟ್ಟಿಲ್ಲ. ಸೊ ಶಾಸಕರನ್ನ ಸಮಾಧಾನ ಪಡಿಸೋದೇ ಮುಖ್ಯಮಂತ್ರಿಗಳಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಸೊ ಹಲವು ಅಸಮಾಧಾನಿತ ಶಾಸಕರು ಏನು ಮಾಡಿದ್ದಾರೆ, ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರಂತೆ. 2 ನಿಮಿಷನೂ ವೆಯ್ಟ್ ಮಾಡಬೇಡಿ, ರಾಜೀನಾಮೆ ತಗೊಳ್ಳಿ ಅಂಥೇಳಿ ಹೈಕಮಾಂಡಿಂದ ಇರ್ತಕ್ಕಂಥ ಆದೇಶ. ಏನು ಮಾಡ್ತಾರೆ, ರಾಜೀನಾಮೆ ಕೊಡ್ತಾರಾ, ಇವ್ರು ಕೊಟ್ಟು ಸ್ವೀಕರಿಸ್ಬಿಡ್ತಾರಾ? ವೆಯ್ಟ್ ಮಾಡಬೇಕು. ಬೇಕು